ಸೊ ನಾನು ನಿಮಗೆ ಒಂದು ಕ್ವಿಕ್ ಆಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿನ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ ಮೆಸೇಜಸ್ ಫ್ರಮ್ ದಿ ಯೂನಿವರ್ಸ್. ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ ಸ್ಪೆಷಲ್ ಡೆಕ್. ಈ ಡೆಕ್ನಲ್ಲಿ ನಿಮಗೆ ಮೆಸೇಜಸ್ ಸಿಗುತ್ತೆ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಕೈಂಡ್ ಆಫ್ ಅ ಮೆಸೇಜ್ ಫಾರ್ ಯೋರ್ ಪ್ರೆಸೆಂಟ್ ಕಂಡೀಷನ್, ಫಾರ್ ಯೋರ್ ಪ್ರೆಸೆಂಟ್. ಇವತ್ತಿಗೆ ಏನು, ಇನ್ನು ಮುಂಬರುವ ವಾರಗಳಿಗೆ ಯಾವ ರೀತಿಯಾದ ಮೆಸೇಜ್ ಆಗಿರುತ್ತೆ ಅಂತ ಹೇಳ್ತಾ ಬರ್ತೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 2 ಸ್ಟೋನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಸ್ಟೋನ್ ಹಾಗೂ ಇದು ಒಂದು ಸ್ಟೋನ್. ಓಕೆ, ಎರಡರಲ್ಲಿ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾವ್ದಾದ್ರು ರೆಸೊನೇಟ್ ಆಗ್ಬೋದು, ಕನೆಕ್ಟ್ ಆಗ್ಬೋದು. ಸೊ ಯಾರು ಈ ಒಂದು ಸ್ಟೋನನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ನಿಮಗೆ ಗೈಡ್ಸಿಂದ ಪ್ರೆಸೆಂಟ್ ಕಂಡೀಷನ್ ಇರ್ಬೋದು, ಏನೇ ನಿಮ್ಮ ಲೈಫ್ನಲ್ಲಿ ಸಿಚುವೇಶನ್ ಇರ್ಬೋದು, ಅಪ್ಕಮಿಂಗ್ ವೀಕ್ ಸ್ಪೆಷಲಿ ಇವತ್ತಿಂದ ಏನು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನಾನು ನಿಮಗೆ ಈ ಕೂಡಲೇ ರೀಡಿಂಗ್ನಲ್ಲಿ ಹೇಳ್ತೀನಿ. 3 ಕಾರ್ಡ್ಸ್ ನಿಮಗೆ ಸಿಕ್ಕಿದೆ. ಮೊದಲನೇದು ನಿಮಗೆ ಫೇಲ್ಯೂರ್ ಆ್ಯಂಡ್ ಹೋಮ್ಲೆಸ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ನಿಮಗೇನು ಅನ್ನಿಸ್ತಿದೆ ಅಂದರೆ ನಿಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ, ಒಂಟಿಯಾಗಿದ್ದೀನಿ ಅನ್ನುವಂಥ ಭಾವನೆ ಇನ್ಕ್ರೀಸ್ ಆಗ್ತಾ ಇದೆ. ಜಸ್ಟ್ ಕಮ್ ಔಟ್ ಆಫ್ ದಟ್ ಥಾಟ್ ಪ್ರೋಸೆಸ್ ಅಂತ ಹೇಳ್ತೀನಿ, ಬಿಕಾಸ್ ಇಟ್ಸ್ ನಾಟ್ ಹೆಲ್ಪಿಂಗ್ ಯು. ಈ ಒಂದು ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಆಗದೇ ಇರೋ ಹಾಗೆ ತಡೆಗೋಡೆ ಆಗಿದೆ. ಸೊ ಜಸ್ಟ್ ಅಲೈನ್ ಯುವರ್ ಎನರ್ಜಿ. ನೆಕ್ಸ್ಟ್ ಸ್ವೀಟ್ ಹಾರ್ಟ್ ಕಾರ್ಡ್ ಬರ್ತಾ ಇದೆ. ಸೊ ಸಿಂಗಲ್ಸ್ಗೆ ಇದು ಗುಡ್ ನ್ಯೂಸ್ ಆಗಿದೆ. ಒಳ್ಳೆಯ ಲೈಫ್ ಪಾರ್ಟ್ನರ್ ನಿಮ್ಮ ಲೈಫ್ನಲ್ಲಿ ಬರ್ತಾರೆ, ಆದಷ್ಟು ಬೇಗ ಆಗುತ್ತೆ ವಿತಿನ್ ಅಪ್ಕಮಿಂಗ್ ವೀಕ್ಸ್. ಓಕೆ, ರಿಲೇಷನ್ಶಿಪ್ನಲ್ಲಿರೋರ್ಗೂ ಇದು ಗುಡ್ ನ್ಯೂಸ್. ಏನಂದರೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಬಿಕಾಸ್ ಮೇ ಬಿ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಸಮಥಿಂಗ್ ವಿಚ್ ಇಸ್ ರಿಯಲಿ ಅನ್ನೆಸೆಸರಿ. ನೆಗೆಟಿವ್ ಯೋಚನೆ ನೀವೆಷ್ಟು ಮಾಡ್ತೀರಾ ಅದು ನಿಮ್ಮನ್ನ ಇನ್ನೂ ಲೈಕ್ ಸಕ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಪುಲ್ ಯು ಡೌನ್. ಓಕೆ, ಸೊ ರಿಅಲೈನ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒರಿಜಿನ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದರೆ, ಒಂದು ಗಾರ್ಡನಿಂಗ್ ಅನ್ನುವಂಥದ್ದು ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡುವಂಥದ್ದು, ಮತ್ತು ಈಗ ಊರು ಬಿಟ್ಟು ಇನ್ನೊಂದು ಊರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಮೇ ಬಿ ಅವ್ರ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಕೊಡದೇ ಇರ್ಬೋದು, ಅವ್ರ ಫ್ಯಾಮ್ಲಿ ಜೊತೆ ಮಾತಾಡದೇ ಇರ್ಬೋದು, ಅವ್ರ ಊರಿಗೆ ಹೋಗದೇ ಇರಬಹುದು. ನಿಮ್ಮ ಹುಟ್ಟು ಊರು ಯಾವುದಿದೆ ಆ ಹುಟ್ಟು ಊರಿಗೆ ವಿತಿನ್ 3 ವೀಕ್ಸ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ, ನೀವು ಇಷ್ಟಪಡುವಂಥ ಜನರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಮೀಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ಯಾಮ್ಲಿ ಇರ್ಬೋದು, ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬನ್ನಿ ಅನ್ನುವಂಥ ಒಂದು ಮೆಸೇಜ್ ಆಗಿದೆ. ದ್ಯಾಟ್ ವಾಸ್ ಯೋರ್ ಮೆಸೇಜ್. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮಗೇನು ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಫ್ರಮ್ ಪ್ರೆಸೆಂಟ್ ಟು ಅಪ್ಕಮಿಂಗ್ ವೀಕ್ಸ್ ಅಂತ ನಾನು ಹೇಳ್ತಾ ಬರ್ತೀನಿ. ನಿಮ್ಗೆ ಯಾವ ರೀತಿಯಾದ ಮೆಸೇಜಸ್ ಇದೆ ಅಂತ ನೋಡೋಣ. ಪ್ರೊಟೆಸ್ಟ್ ಬರ್ತಾ ಇದೆ. ಸೊ ಪ್ರೆಸೆಂಟ್ ನೀವು ಈ ಒಂದು ಸಿಚುವೇಷನಲ್ಲಿ ಇದ್ದೀರಾ. ಯಾವುದೋ ಒಂದು ವಿಚಾರ ಒಂದು ರೀತಿಯಾಗಿ ನಿಮ್ಗೆ ಅನಿಸ್ತಾ ಇದೆ ಇದು ವಿರುದ್ಧವಾಗಿ ಹೋಗ್ತಾ ಇದೆ ಹಾಗೂ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದು ಫೀಲ್ ಬರ್ತಾ ಇದೆ ನಿಮಗೆ. ಅದಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಆ್ಯಂಡ್ ದ್ಯಾಟ್ ಈಸ್ ಆಲ್ ಗುಡ್. ಅದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ನ ತರುವ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ಸರಿ ಅನಿಸುತ್ತೆ, ನಿಮಗೆ ಯಾವುದು ತಪ್ಪು ಅನಿಸುತ್ತೆ ಅದನ್ನು ನೀವು ಹೇಳಬೇಕಾಗತ್ತೆ. ವ್ಯಕ್ತಪಡಿಸಿದಷ್ಟು ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ನಿಮ್ಮ ಲೈಫ್ನಲ್ಲಿ ಅಂತ ಮೆಸೇಜ್ ಬಂದಿದೆ. ನೆಕ್ಸ್ಟ್ ಬರ್ತಿರುವಂಥ ಮೆಸೇಜ್ ಏನಾಗಿದೆ ಅಂದರೆ ಅಪಾಲಜಿ. ಈ ರೀತಿಯಾಗಿ ನಿಮ್ಮನ್ನು ಹುಡ್ಕೊಂಡು ಅಪಾಲಜೈಸ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಅಂತ ಬರ್ತಾ ಇದೆ. ಯಾರು ನಿಮಗೆ ನೋವು ಉಂಟು ಮಾಡಿದ್ರು, ಯಾರು ನೀವು ಬೇಡ ಅಂತ ದೂರ ಹೋದರು, ಯಾರು ನಿಮಗೆ ಬೇಜಾರು ಮಾಡಿದರು, ಇಂಥ ವ್ಯಕ್ತಿ ವಾಪಸ್ ಬಂದು ಕ್ಷಮೆನ ಕೇಳ್ತಾರೆ ಆದಷ್ಟು ಬೇಗ ಅಂತ ಬರ್ತಾ ಇದೆ. ಮತ್ತು ಡಿಸ್ಟರ್ಬೆನ್ಸ್ ಕಾರ್ಡ್ ಬರ್ತಾ ಇದೆ. ಓ ಮೈ ಗಾಡ್, ಡಿಸ್ಟರ್ಬೆನ್ಸ್ ಕಾರ್ಡ್ ಬರ್ತಾ ಇದೆ. ಈ ಒಂದು ಕಾರ್ಡ್ ಇದೆಯಲ್ಲ ಎಲ್ರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳಲ್ಲ. ಈ ಒಂದು ಕಾರ್ಡ್ ಪಾಪ್ ಆಗಿರೋದಕ್ಕೆ ಈ ಒಂದು ರೀಡಿಂಗ್ನಲ್ಲಿ ನಾನು ಹೇಳಲೇಬೇಕಾಗತ್ತೆ. ಸಮ್ ಕೈಂಡ್ ಆಫ್ ಸೂಪರ್ ನ್ಯಾಚುರಲ್ ಪವರ್ ನಿಮ್ಮ ಸುತ್ತ ಇದೆ ಅಂತ ಬರ್ತಾ ಇದೆ. ಸಮ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ಆರ್ ಆ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬೋದು ಇದನ್ನು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ದಿಸ್ ಕಾರ್ಡ್, ಕ್ವೈಟ್ ಸ್ಕೇರಿ ಅಲ್ವಾ. ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವರಿಸ್ಕೊಳ್ತಾ ಇದೆ ಅಂತ ಬರ್ತಿದೆ. ಸೊ ಇದಕ್ಕೇನು ಸೊಲ್ಯೂಷನ್ ಅಂತ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಓ ಮೈ ಗಾಡ್, ಲುಕ್ ಎಟ್ ದ್ಯಾಟ್. ಐ ನೆವರ್ ಎಕ್ಸ್ಪೆಕ್ಟೆಡ್, ನಾನು ಅಂದ್ಕೊಳ್ಳಿಲ್ಲ ಈ ಥರದ್ದೊಂದು ಕಾರ್ಡ್ ಬರುತ್ತೆ ಅಂತ. ಸೊ ವಾಮಾಚಾರ ಇರ್ಬೋದು, ಸಮ್ ಕೈಂಡ್ ಆಫ್ ಎನರ್ಜಿ ಕಂಟ್ರೋಲ್ ನಿಮ್ಮ ಕಡೆಗೆ ನಡೀತಾ ಇದೆ. ಇದಕ್ಕೆ ನೀವೇನು ಮಾಡ್ಬೋದು ಅಂದರೆ, ಈಗ ಕೂಡಲೇ ನಾನು ಸೊಲ್ಯೂಷನ್ ಕೊಡೋದು ಅಂದರೆ ಧೂಪ ಹಾಕಿ
ಆದಷ್ಟು ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ ಮತ್ತು ಸಾಲ್ಟ್ ವಾಟರ್ ಬಾತ್ ರೆಗ್ಯುಲರ್ ಆಗಿ ಮಾಡಿ. ಹಾಗೂ ನೀವು ನಂಬುವ ದೇವ್ರು ಯಾರಿರ್ತಾರೆ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ನಿಮ್ಮ ಮನೆ ದೇವರು ಅಂತ ಇರುತ್ತೆ, ಆ ಮನೆ ದೇವರಿಗೆ ಹೋಗಿ ಫ್ಯಾಮ್ಲಿ ಜೊತೆ ಹೋಗಿ. ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಅಂತೂ ಖಂಡಿತವಾಗ್ಲೂ ನಿಮ್ಮ ಎನರ್ಜಿನಲ್ಲಿದೆ. ಅದರಿಂದನೇ ಒಂದಷ್ಟು ವಿಷಯಗಳು ನಿಮ್ಗೆ ಆಗದೇ ಇರೋ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಪ್ರೆಸೆಂಟ್ನಲ್ಲಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.